ಆಕೆ ತಾನೊಬ್ಬ ಸಮಾಜ ಸೇವಕಿ ಅಂತ ಭರ್ಜರಿಯಾಗಿ ಬಿಲ್ಡಪ್ ಕೊಡ್ತಾ ಇದ್ಲು. ಸೆಲೆಬ್ರಿಟೀಸ್ ರಾಜಕಾರಣಿಗಳ ಜೊತೆ ಫೋಟೋ ತಗೊಂಡು ವಂಚಿಸೋದನ್ನೇ ಕಾಯಕ ಮಾಡಿಕೊಂಡಿದ್ಲು. ಈಗ ಈಕೆಯ ಆಟಾಟೋಪಕ್ಕೆ ಮಾಜಿ ಸಚಿವರೊಬ್ಬರು ಠಾಣೆ ಮೆಟ್ಟಿಲೇರುವ ಪ್ರಸಂಗ ಎದುರಾಗಿದೆ. ಈ ಬೆಡಗು ಬಿನ್ನಾಣದ ಲೇಡಿಯನ್ನೊಮ್ಮೆ ನೋಡ್ಕೊಂಡ್ಬಿಡಿ. ಕಳೆದ ಆಗಸ್ಟ್ನಲ್ಲಿ ಅವೆನ್ಯೂ ರಸ್ತೆಯ ನವರತ್ನ ಜ್ಯುವೆಲರಿ ಶಾಪ್ನಿಂದ 3 ಕೆಜಿ ಚಿನ್ನ ಒಯ್ದಿದ್ದ ಐನಾತಿ ಮೊನ್ನೆ ಅಷ್ಟೇ ಪೊಲೀಸರ ಕೈಗೆ ಲಾಕ್ ಆಗಿದ್ಲು. ಆದ್ರೀಗ ಈ ಪ್ರಕರಣದಲ್ಲಿ ಮಾಜಿ ಸಚಿವ ವರ್ತೂರು ಪ್ರಕಾಶ್ಗೂ ಬಿಸಿ ತಟ್ಟಿದೆ. ಮಾಜಿ ಸಚಿವರ ನಿವಾಸಕ್ಕೆ ಕೆಜಿಗಟ್ಟಲೆ ಚಿನ್ನ ತರಿಸಿ ವಂಚನೆ. ಗೋಲ್ಡ್ ಮಳಿಗೆ ಓನರ್ಗೆ ಕೋಟಿ ಕೋಟಿ ಮಕ್ಮಲ್ ಟೋಪಿ. ಚಿನ್ನಾಭರಣ ವಂಚನೆ ಕೇಸ್ನಲ್ಲಿ ಅರೆಸ್ಟ್ ಆಗಿರುವ ಬಾಗಲಗುಂಟೆಯ ಈ ಶ್ವೇತಾ ಗೌಡ ಇತ್ತೀಚೆಗಷ್ಟೇ ಡಾಲರ್ಸ್ ಕಾಲೋನಿಯಲ್ಲಿರುವ ಮಾಜಿ ಸಚಿವ ವರ್ತೂರು ಪ್ರಕಾಶ್ರ ಮನೆಗೆ ಹೋಗಿದ್ಲಂತೆ. ಸಮಾಜ ಸೇವಕಿ ಅಂತ ಬಿಲ್ಡಪ್ ಕೊಟ್ಟಿದ್ದ ಇವಳು ಅವರಿಗೆ ಗೊತ್ತಿದ್ದ ಜ್ಯುವೆಲರಿ ಶಾಪ್ನ ಮಾಲೀಕರನ್ನ ಪರಿಚಯಿಸಿಕೊಂಡಿದ್ಲು. ಬಳಿಕ ತಾನು ಜ್ಯುವೆಲರಿ ಮಳಿಗೆ ಓಪನ್ ಮಾಡ್ತಿದ್ದೇನೆ, ಸಗಟಾಗಿ 3 ಕೆಜಿ ಗೋಲ್ಡ್ ಬೇಕು ಅಂತ ನವರತ್ನ ಜ್ಯುವೆಲರ್ಸ್ ಮಾಲೀಕ ಸಂಜಯ್ ಬಾಪ್ನಾಗೆ ಹೇಳಿದ್ಲು. ಅವರ ಬಳಿಯಿಂದ 2 ಕೆಜಿ 945 ಗ್ರಾಂ ಚಿನ್ನಾಭರಣ ಖರೀದಿಸಿದ್ಲು. ಆದ್ರೆ ಇದನ್ನ ತಲುಪಿಸಿ ಅಂತ ಜ್ಯುವೆಲರಿ ಶಾಪ್ನವರಿಗೆ ಶ್ವೇತಾ ಗೌಡ ಕೊಟ್ಟಿದ್ದು ವರ್ತೂರು ಪ್ರಕಾಶ್ರ ಮನೆ ವಿಳಾಸವನ್ನ. ಶ್ವೇತಾ ಕೊಟ್ಟ ಅಡ್ರೆಸ್ನಂತೆ ವರ್ತೂರು ಪ್ರಕಾಶ್ ಮನೆಗೆ 2 ಕೆಜಿ 945 ಗ್ರಾಂ ಕೆಜಿ ಚಿನ್ನ ತಲುಪಿದೆ. ಆದ್ರೆ ಮಾಜಿ ಸಚಿವರ ಮನೆಯಲ್ಲಿ ಯಾರು ಈ ಚಿನ್ನ ರಿಸೀವ್ ಮಾಡಿದ್ರು, ಅದೇಗೆ ಚಿನ್ನ ಶ್ವೇತಾಳ ಕೈ ಸೇರಿತ್ತು ಗೊತ್ತಿಲ್ಲ. ಬಳಿಕ ವಂಚನೆ ಆರೋಪದಡಿ ಶ್ವೇತಾ ವಿರುದ್ಧ ಜ್ಯುವೆಲರಿ ಶಾಪ್ ಓನರ್ ದೂರು ನೀಡಿದ್ರು. ಶ್ವೇತಾರನ್ನ ಬಂಧಿಸಿರುವ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ವರ್ತೂರು ಪ್ರಕಾಶ್ಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ. ನನಗೂ ಇದೆಲ್ಲ ಗೊತ್ತಿಲ್ಲ, ಸೋಮವಾರ ಠಾಣೆಗೆ ಹೋಗಿ ಉತ್ತರ ಕೊಡ್ತೀನಿ ಅಂತ ಮಾಜಿ ಸಚಿವ ಹೇಳಿದ್ದಾರೆ. ಒಡವೆ ತೆಗ್ದಿರೋದಾಗ್ಲಿ ತಗೊಂಡಿರೋದಾಗ್ಲಿ ಅಂಗಡಿಯವರು ಹೇಳಿಲ್ಲ ನನಗೆ. ಈ ಹುಡುಗಿನ ಹೇಳಿ ನಮ್ಮ ಕಾಂಟ್ಯಾಕ್ಟ್ ಇಲ್ಲ ಬಿಡ್ರಿ. ಬಟ್ ಭಾಳ ನೋವಾಯ್ತು ಮನಸ್ಸಿಗೆ, ಏನಪ್ಪ ಈ ಥರ ಆರೋಪ ಬಂದೈತೆ ಅಂತೇಳಿ. ಹಂಗಾಗಿ ನಾನು ಸೋಮವಾರ ಹೋಗ್ತೀನಿ, ಎಲ್ಲ ಮಾಹಿತಿಯನ್ನು ಕೂಡ ಸ್ಟೇಷನ್ನಲ್ಲಿ ಹೇಳ್ತೀನಿ. ಐನಾತಿ ಶ್ವೇತಾ ರಾಜಕಾರಣಿಗಳು ನಟ ನಟಿಯರ ಜೊತೆ ಫೋಟೋ ತೆಗೆಸಿಕೊಂಡು ಪೋಸ್ ಕೊಡ್ತಿದ್ಲು. ಈ ಹಿಂದೆ ಯಲಹಂಕ ಪೊಲೀಸರು ಈಕೆಯನ್ನ ಕೇಸ್ ಒಂದರಲ್ಲಿ ಬಂಧಿಸಿದ್ದು ಬೇಲ್ ಮೂಲಕ ಹೊರ ಬಂದಿದ್ಲು. ಇದೀಗ ಮತ್ತೆ ಅರೆಸ್ಟ್ ಆಗಿದ್ದಾಳೆ. ಕೇಸ್ನಲ್ಲಿ ವರ್ತೂರು ಪ್ರಕಾಶ್ ಹೆಸರು ತಳುಕು ಹಾಕಿಕೊಂಡಿರೋದು 10 ಪ್ರಶ್ನೆ ಹುಟ್ಟು ಹಾಕಿದೆ. ಶಿವಪ್ರಸಾದ್, TV9 ಬೆಂಗಳೂರು.